ರಂಗವಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಒಂದ್ ಕಡೆ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಿಳಿದಿದ್ದಾರೆ, ಸಮರಕ್ಕಿಳಿದಿದ್ದಾರೆ. ಇನ್ನು ವಿಪಕ್ಷಗಳು ಕೂಡ ವಿದ್ಯಾರ್ಥಿಗಳಿಗೆ ಸಾಥನ್ನ ಕೊಟ್ಟಿವೆ. ಈ ಮಧ್ಯದಲ್ಲೇ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಭರವಸೆಯನ್ನ ಕೊಟ್ಟಿದ್ದಾರೆ. ಯುವಜನರ ಕ್ಷೇಮ ಭವಿಷ್ಯಕ್ಕಿಂತ ಯಾವುದು ಮುಖ್ಯವಲ್ಲ ನಮ್ಮ ದೇಶದಲ್ಲಿ. ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನು ಹಾಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆ ಫಿಕ್ಸ್. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸಲು ನಿರ್ಧಾರವನ್ನ ಮಾಡಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆಯನ್ನ ನೀಡಲಾಗಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿ ರಕ್ಷಿಸುವಂತ ನಿಟ್ಟಿನಲ್ಲಿ ಕ್ರಮ ಆಗುತ್ತೆ. ಯುವ ಜನತೆಯ ಭವಿಷ್ಯಕ್ಕೆ ಹಾನಿಯಾದ್ರೆ ಸುಮ್ಮನೆ ಬಿಡಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರಧಾನಿ ಮೋದಿ ಕೂಡ ಈಗ ಸಮರವನ್ನ ಸಾರಿದ್ದಾರೆ. ಎಕ್ಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಮುಂದೆ ಸರ್ಕಾರ ಏನ್ ಕ್ರಮಗಳನ್ನ ಕೈಗೊಳ್ಳೋಕೆ ಹೊರಟಿದೆ, ಏನ್ ನಿರ್ಧಾರ ಮಾಡಿದೆ ಅನ್ನೋ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದಕ್ಕೀಗ ಪ್ರತಿಭಟನಾಕಾರರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ. ಒಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಮೊದಲಿಗೆ 5 ಬೇಡಿಕೆ ಇಟ್ಟಿದ್ರು, ಈಗ 3 ಬೇಡಿಕೆನ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅದರಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯೂ ಒಂದಾಗಿದೆ. ಇನ್ನು ದಿನದಿಂದ ದಿನಕ್ಕೆ ಈ ಪ್ರತಿಭಟನೆಯ ಸ್ವರೂಪ ತೀವ್ರಗೊಳ್ತಾ ಇದೆ. ಇವತ್ತು ಕೂಡ ಪ್ರತಿಭಟನೆ ನಡೆಯುತ್ತೆ. ಇನ್ನೊಂದು ಕಡೆ ಅಧಿವೇಶನದಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಗದ್ದಲ ಫಿಕ್ಸ್. ಸೊ ಈಗ ಮೌನವನ್ನ ಮುರಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಫಾಸ್ಟ್ ಟ್ರ್ಯಾಕ್ ಅಂದ್ರೆ ತ್ವರಿತಗತಿಯಾಗಿ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಕಾನೂನು ರೀತಿಯಲ್ಲೇ ವಿಚಾರಣೆ ಮಾಡೋದಾಗಿ ನರೇಂದ್ರ ಮೋದಿ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡ್ತಾ ಇದ್ದಂಗೆ ಅದಕ್ಕೆ ರಾಹುಲ್ ಗಾಂಧಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಕ್ಸ್ ಮೂಲಕನೇ ಪೋಸ್ಟ್ ಹಾಕೋ ಮುಖೇನಾನೆ ರಾಹುಲ್ ಗಾಂಧಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನೀಟ್ ವಿದ್ಯಾರ್ಥಿಗಳ ಬಳಿಯಲ್ಲಿ ಫಸ್ಟ್ ನೀವು ಸಾರಿ ಕೇಳಿ, ಕ್ಷಮೆ ಯಾಚಿಸಿ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹಾನಿ ಮಾಡಿದವರು ನೀವೇ ಅಲ್ವಾ? ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ ನೀವು. ವಿದ್ಯಾರ್ಥಿಗಳ ಬೇಡಿಕೆ ಬಹಳ ಸ್ಪಷ್ಟವಾಗಿದೆ ಅಂತ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡ್ತಾ ಇದ್ದಂಗೆ ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಚಿವ ಸ್ಥಾನದಿಂದ ಫಸ್ಟ್ ವಜಾ ಮಾಡಿ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಎಕ್ಸ್ನಲ್ಲೇ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಗ ಸಮರ್ಥನೆ ಕೇಂದ್ರ ಸರ್ಕಾರದಿಂದ ಆಗ್ತಿರೋದು, ನೀಟ್ ಟಾಪರ್ಸ್ ಯಾಕೆ ಈ ಬಗ್ಗೆ ದನಿ ಎತ್ತುತ್ತಾ ಇಲ್ಲ? ನೀವು ಚೆನ್ನಾಗಿ ಓದಿ ಹೋಗ್ಬೋದಾಗಿತ್ತಲ್ವಾ? ಜೊತೆಗೆ ಈಗ ನೀಟ್ ಎಕ್ಸಾಮು ಆಗೋಯ್ತು, ರೀ ಎಕ್ಸಾಮ್ ರಿಸಲ್ಟು ಬಂದಿದ್ದಾಯ್ತು. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕಡೆಗೆ ಗಮನ ಹರಿಸಿದ್ದಾರೆ. ಅಲ್ಲಿ ಬಂದಿರೋರ ಪೈಕಿ ಎಷ್ಟು ಜನ ನೀಟ್ ಎಕ್ಸಾಮ್ ಅಟೆಂಡ್ ಮಾಡಿದವರು, ಹೀಗೆ ನಾನಾ ಪ್ರಶ್ನೆಗಳೆಲ್ಲ ಉದ್ಭವವಾಗಿದೆ. ಈ ಮಧ್ಯದಲ್ಲಿ ಈಗ ವಿಪಕ್ಷಗಳು ವಿದ್ಯಾರ್ಥಿಗಳು ಕೇಳ್ತಿರೋದು, ನಮ್ಮ ಭವಿಷ್ಯದ ದೃಷ್ಟಿಯಿಂದ ಅಥವಾ ನಮ್ಮ ನೆಕ್ಸ್ಟ್ ಜನರೇಷನ್ ಭವಿಷ್ಯದ ದೃಷ್ಟಿಯಿಂದ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಎಜುಕೇಷನ್ ಪಾಲಿಸಿಗಳಲ್ಲಿ ಒಂದಿಷ್ಟು ಬದಲಾವಣೆ ಆಗಲೇಬೇಕು. ಇಲ್ಲ ಅಂತಂದ್ರೆ ಇದು ಹೀಗೆ ಮುಂದುವರ್ಕೊಂಡು ಹೋದ್ರೆ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತೆ ಅನ್ನೋ ದನಿಯನ್ನ ಎತ್ತಿದ್ದಾರೆ. ಈ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವರು ಕೇಳ್ತಿರೋದು, ವಿದ್ಯಾರ್ಥಿಗಳ ಬೇಡಿಕೆ ಸ್ಪಷ್ಟವಾಗಿದೆ, ಅವ್ರ ಡಿಮ್ಯಾಂಡ್ಗಳನ್ನ ಫುಲ್ಫಿಲ್ ಮಾಡಿ. ಫಸ್ಟ್ ನೀವು ವಿದ್ಯಾರ್ಥಿಗಳಿಗೆ ಕ್ಷಮೆ ಕೇಳಬೇಕು. ಹಲ್ಲೆ ಮಾಡಿದ್ದಾರೆ, ಅವ್ರ ವಿರುದ್ಧ ಏನ್ ಕ್ರಮ? ಹೀಗೆ ನಾನಾ ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಎತ್ತಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಏಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ಮೋದಿ ಅವರು ಯಾಕೆ ಮೌನ ಮುರಿತಿಲ್ಲ ಅಂತೇಳಿ ಮೊನ್ನೆಯಿಂದಲೂ ದೊಡ್ಡ ಪ್ರಶ್ನೆಯಾಗಿತ್ತು. ಈಗ ಫೈನಲಿ ಎಕ್ಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರದ ನಿರ್ಧಾರ ಏನು ಅಂತ ತಿಳಿಸಿದ್ದಾರೆ. ಅದು ನ್ಯಾಯಾಲಯಕ್ಕೆ ಹೋಗ್ತೀವಿ, ತ್ವರಿತ ರೀತಿಯಲ್ಲಿ ಅದು ಏನೇ ವಿಷಯ ಇದ್ರೂ ಕೂಡ ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟಕ್ಕೆ ವಿದ್ಯಾರ್ಥಿ ಸಮೂಹ ಇವಾಗ ಸೈಲೆಂಟ್ ಆಗುತ್ತಾ? ಇದನ್ನು ಒಪ್ಕೊಳ್ಳುವಂತ ಮನಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿದ್ದಾರಾ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಅವ್ರು ಟ್ವೀಟ್ ಮಾಡಿ ಮಾಹಿತಿ ಕೊಡ್ತಾ ಇದ್ದಂಗೆ ರಾಹುಲ್ ಗಾಂಧಿ ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಫಸ್ಟು ವಿದ್ಯಾರ್ಥಿಗಳ ಹತ್ರ ಕ್ಷಮೆ ಕೇಳಿ, ವಿದ್ಯಾರ್ಥಿಗಳ ಡಿಮ್ಯಾಂಡ್ಗಳನ್ನ ಫುಲ್ಫಿಲ್ ಮಾಡಿ ಅಂತ ಹೇಳಿ. ಈಗೇನ್ ಮಾಡುತ್ತೆ ಕೇಂದ್ರ ಸರ್ಕಾರ? ಶರ್ಮಿತಾ, ಏನೋ ಮೋದಿ ಇವತ್ತು ಅಫಿಷಿಯಲ್ ಆಗಿ ಒಂದು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಎಕ್ಸ್ನಲ್ಲಿ. ಇದಕ್ಕೂ ಮೊದಲು ಮೊನ್ನೆ NDA ಒಕ್ಕೂಟದ ಸಭೆ ಮಾಡಿದರು. ಆ ಸಭೆಯಲ್ಲಿ ತಮ್ಮ ನಿಲುವೇನು, ನೀಟ್ ಸ್ಕ್ಯಾಮ್ ಏನಿದೆ ಆ ನೀಟ್ ಸ್ಕ್ಯಾಮಲ್ಲಿ ತಮ್ಮ ನಿಲುವೇನು ಅನ್ನೋದು ಸ್ಪಷ್ಟವಾಗಿ ಹೇಳಿದರು. ಅದನ್ನು ಕಿರಣ್ ರಿಜಿಜು ಬಂದುಬಿಟ್ಟು ಇಡೀ ದೇಶಕ್ಕೆ ಮಾಧ್ಯಮಗಳ ಮೂಲಕ ಸಂದೇಶವನ್ನು ಕೊಟ್ಟಿದ್ದರು. ಏನೋ ವಿದ್ಯಾರ್ಥಿಗಳ ಭವಿಷ್ಯ ನಮಗೆ ಮುಖ್ಯ, ಸೊ ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಆ ಮಕ್ಕಳಿಗೆ ಅನ್ಯಾಯ ಆಗಿರೋದು ನಿಜ, ಆದರೆ ಮುಂದೆ ಯಾವ ರೀತಿ ಶಿಸ್ತು ಕ್ರಮ ಆಗಬೇಕು, ಕಾನೂನು ಕ್ರಮ ಆಗಬೇಕು, ಅದನ್ನೆಲ್ಲ ನಾವು ಸೂಕ್ತ ರೀತಿಯಲ್ಲಿ ಮಾಡಿ ಶಿಕ್ಷೆಗೆ ಒಳಪಡಿಸ್ತೀವಿ. ಇದನ್ನು ತುಂಬ ರಾಜಕೀಯ ಮಾಡೋದು ಬೇಡ, ಮಕ್ಕಳನ್ನು ಅಥವಾ ವಿದ್ಯಾರ್ಥಿಗಳನ್ನು ಏನೋ ಉದ್ರೇಕಗೊಳಿಸೋದು ಬೇಡ, ಪ್ರಚೋದನೆ ನೀಡೋದು ಬೇಡ ಅಂತ ಮೋದಿ ಸ್ಪಷ್ಟವಾಗಿ ಹೇಳಿದರು. ಅದನ್ನು ಏನು ಕೇಂದ್ರ ಸಚಿವರು ಬಂದ್ಬಿಟ್ಟು ಮಾಧ್ಯಮಗಳ ಮುಂದೆ ಹೇಳಿದರು. ಆದರೂ ಕೂಡ ಅದಾದ ನಂತರ ಮತ್ತೆ ಕಾಕ್ರೋಚ್ ಪಾರ್ಟಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತು. ಮತ್ತು ನಿನ್ನೆ ಮತ್ತು ಮೊನ್ನೆ ಕಾಂಗ್ರೆಸ್ ಸಂಸತ್ನ ಹೊರಗೆ ಮತ್ತು ಒಳಗೆ ಮಾಡಿರ್ತಕ್ಕಂಥ ಅತಿ ದೊಡ್ಡ ಹೋರಾಟಗಳನ್ನ ಗಮನಿಸ್ತಾ ಇದ್ದಾವೆ. ಈ ಕಾರಣಕ್ಕಾಗಿ ಮೋದಿ ಒಂದು
ಒಂದು ಅಫಿಷಿಯಲ್ ಆಗಿ ಮತ್ತೆ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಎಕ್ಸ್ನಲ್ಲಿ ಏನೋ ತ್ವರಿತಗತಿಯ ನ್ಯಾಯ ಅಲ್ಲ, ಫಾಸ್ಟ್ ಕೋರ್ಟ್ನ ನಾವು ಸ್ಥಾಪನೆ ಮಾಡ್ತೀವಿ, ಆದಷ್ಟು ಬೇಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿಸಿ ಯಾರ್ಯಾರು ತಪ್ಪಿತಸ್ಥರಿದ್ದರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇದರಲ್ಲಿ ನಮಗೆ ಏನೋ ನಮ್ಮ ಮಕ್ಕಳಿದ್ದಂತೆ ಅವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ವಿದ್ಯಾರ್ಥಿಗಳ ಒಳಿತೇ ನಮಗೆ ಮುಖ್ಯ, ಅದಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ. ಹಾಗಾಗಿ ಈ ವಿಚಾರದಲ್ಲಿ ತುಂಬ ರಾಜಕೀಯ ಮಾಡೋದು ಬೇಡ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಮೋದಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡತಕ್ಕಂಥದ್ದು. ಇದನ್ನೇ ಕಾಯ್ತಿರ್ತಕ್ಕಂಥ ಏನೋ ವಿಪಕ್ಷಗಳು ಕೂಡ ಏನೋ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮಾಡಿದ್ದಾರೆ, ಮತ್ತು ಈಗ ಮಲ್ಲಿಕಾರ್ಜುನ ಖರ್ಗೆ ಕೂಡ ಒಂದಿಷ್ಟು ಎಕ್ಸ್ನಲ್ಲಿ ಪೋಸ್ಟ್ ಮಾಡತಕ್ಕಂಥದ್ದು. ಕೇವಲ ನೀವು ಏನೋ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಸ್ಥಾಪನೆ ಮಾಡಿ ಶಿಕ್ಷೆ ಕೊಟ್ಟರೆ ಅಷ್ಟೇ ಸಾಕಾಗಲ್ಲ, ಅಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಪ್ರತಿ ಮಕ್ಕಳಿಗೆ ಯಾರ್ಯಾರು ಹಲ್ಲೆಗೊಳಗಾಗಿದ್ದಾರೆ ಸೊ ಅವ್ರಿಗೆ ಸೂಕ್ತ ನ್ಯಾಯ ಸಿಗಬೇಕಂದ್ರೆ ಗಲಾಟೆ ಟೈಮಲ್ಲಿ ಒಂದಿಷ್ಟು ಏನೋ ಕೇವಲ ಪೊಲೀಸರಲ್ಲ, ಬೇರೆಯವ್ರು ಯಾರೋ ಬಂದು ಒಂದಿಷ್ಟು ಪ್ರಚೋದನೆ, ಬೇರೆಯವ್ರು ಯಾರೋ ಬಂದು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಮತ್ತು ಈ ನೀಟ್ ಏನು ಪ್ರೊಟೆಸ್ಟ್ ಇತ್ತು ಇದನ್ನು ಹತ್ತಿಕ್ಕುವಂಥ ಪ್ರಯತ್ನ ಆಗಿದೆ, ಇದು ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಮತ್ತು ಹೋರಾಟವನ್ನು ಹತ್ತಿಕ್ಕುವಂಥ ಯತ್ನ ಆಗಿದೆ. ಹಾಗಾಗಿ ಅವರಿಗೆ ನ್ಯಾಯ ಬೇಕು ಅಂತಕ್ಕಂಥದ್ದು ಏನೋ ಬೆಳಗ್ಗೆ ರಾಹುಲ್ ಗಾಂಧಿ ಮತ್ತು ಏನೋ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು ಪೋಸ್ಟ್ ಮಾಡ್ತಕ್ಕಂಥದ್ದು. ಇದಾದ ಬೆನ್ನಲ್ಲೇ ಇವತ್ತು ಮತ್ತೆ ಸಾಕಷ್ಟು ಅಂದರೆ ಪ್ರಧಾನಿ ಮೋದಿ ಅವರೊಂದು ಸ್ಪಷ್ಟ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ, ನಾವು ಒಂದು ಶಿಕ್ಷೆ ಕೊಡ್ತೀನಿ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡಿ ಅಂತ. ಅದಾದ ನಂತರ ಕೂಡ ಈಗ ಏನೋ ಮೊದಲೇ ಇಂಡಿಯಾ ಒಕ್ಕೂಟದವರು ಹೋರಾಟಕ್ಕೆ ಪ್ಲಾನ್ ಮಾಡಿದರು. ಈಗ ಆಲ್ರೆಡಿ ಸಂಸತ್ ಭವನದ ಮುಂದೆ ಏನೋ ಒಕ್ಕೂಟ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ NDAದವರು ಕೂಡ ನೀವು ಈ ರೀತಿ ಕೀಳು ಮಟ್ಟದ ರಾಜಕೀಯಕ್ಕೆ ಇಳಿಬಾರ್ದು, ಅಲ್ಲಿ ಮೋದಿ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ, ಆದರೂ ಕೂಡ ಈ ಪ್ರತಿಭಟನೆ ಯಾಕೆ, ಸಂಸತ್ನಲ್ಲಿ ಉತ್ತರ ಕೊಡ್ತೀವಿ ಅಂತ ಆಲ್ರೆಡಿ ಏನೋ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಹಾಗಾಗಿ ಇವತ್ತು ಸ್ಪಷ್ಟವಾಗಿ ಮೋದಿ ಏನು ಬೆಳಗ್ಗೆ ಪೋಸ್ಟ್ ಮಾಡಿದ್ದಾರೆ ಆ ಅಂಶಗಳನ್ನು ಧರ್ಮೇಂದ್ರ ಪ್ರಧಾನ್ ಅಥವಾ ಏನೋ ಕಿರಣ್ ರಿಜಿಜು ಅವರು ಸಂಸತ್ನಲ್ಲಿ ವಿಪಕ್ಷಗಳಿಗೆ ಮತ್ತು ದೇಶದ ಮುಂದೆ ಆ ಅಂಶಗಳನ್ನು ಪ್ರಸ್ತಾಪಿಸುವಂಥ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಏನು ಈ ನೀಟ್ ಸಂಘರ್ಷ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಆಡೋದಕ್ಕೆ BJP ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಮತ್ತು ಸ್ಕ್ಯಾಮಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ನಿಜವಾಗ್ಲೂ ಕಠಿಣ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಸ್ಪಷ್ಟವಾಗಿ ಖುದ್ದು ಪ್ರಧಾನಿ ಮೋದಿಯವರೇ ಹೇಳಿದ್ದಾರೆ. ಹಾಗಾಗಿ ಈ ಸಂಸತ್ನಲ್ಲಿ ಅಫಿಷಿಯಲ್ ಆಗಿ ಏನಾದರೂ ಇವತ್ತು ಮಾತಾಡೋಂಥ ಚಾನ್ಸಸ್ ಇದೆ ಶರ್ಮಿತಾ. ಹಾಗಾಗಿ ಇವತ್ತು ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣುತ್ತಾ ಅಥವಾ ಈ ವಾಕ್ಸಮರ ವಾಗ್ಯುದ್ಧಗಳು ಮುಂದುವರಿಯುತ್ತಾ ಅನ್ನೋದನ್ನ ನೋಡಬೇಕಾಗುತ್ತೆ ಶರ್ಮಿತಾ. ಫೈನ್. ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ವಿದ್ಯಾರ್ಥಿಗಳು ವೆರಿ ಕ್ಲಿಯರ್ ಆಗಿದ್ದಾರೆ. ಅಂದ್ರೆ ಈ ಜೆನ್ಸಿನೇ ಹಾಗೆ ತಮ್ಗೆ ಏನ್ ಬೇಕು ಏನ್ ಬೇಡ ಒಂದು ಕ್ಲಾರಿಟಿಯನ್ನ ಮೊದಲೇ ಇಟ್ಕೊಂಡಿರುತ್ತೆ ಅವ್ರ ಡಿಸಿಷನ್ ಮೇಕಿಂಗ್ ಅಲ್ಲಿ ಅಂತ ಹೇಳ್ತಾರೆ. ಅದರಂತೆ ಅವ್ರ ಡಿಮ್ಯಾಂಡ್ಸ್ ಏನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಈಗ ಸೋನಂ ವಾಂಗ್ಚುಕ್ ಅವರ ಲೆಟರ್ ಸ್ವಲ್ಪ ಗೊಂದಲಕ್ಕೀಡು ಮಾಡಿಕೊಟ್ಟಿದೆ. ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದು ಬೇಡ, ವಿದ್ಯಾರ್ಥಿಗಳ ಮೇಲೆ ಏನು ಕೇಸ್ ಹಾಕಿದರೆ ಅದನ್ನು ವಾಪಸ್ ತಗೊಂಡ್ರೆ ಸಾಕು, ನನ್ನ ಉಪವಾಸವನ್ನು ನಾನು ಅಂತ್ಯಗೊಳಿಸ್ತೀನಿ ಅಂತ ಹೇಳಿರೋದು. ಅಂದ್ರೆ ಇಲ್ಲೇನಾದ್ರೂ ಗೊಂದಲಗಳು ಇವಾಗ ಕ್ರಿಯೇಟ್ ಆಗ್ತಿದ್ಯಾ ಈ ವಿಷಯವಾಗಿ, ಅಂದ್ರೆ ಡಿಮ್ಯಾಂಡ್ಗಳ ವಿಷಯವಾಗಿ? ಶರ್ಮಿತಾ, ಯಾವುದೇ ಹೋರಾಟ ಅಥವಾ ಪ್ರೊಟೆಸ್ಟ್ಗಳನ್ನ ನೋಡಿದಾಗ ಅದಕ್ಕೊಂದು ಏನೋ ಸಪೋರ್ಟ್ ಅಂತ ಬಂದಾಗ ಅದು ಯಾವಾಗಲೂ ಮೇಲ್ಮಟ್ಟಕ್ಕೆ ಹೋಗುತ್ತೆ, ದೊಡ್ಡದಾಗುತ್ತೆ. ಹಾಗೆ ಕೂಡ ಹಿಂಗೆ ಮೊದಲೇ ಯೂತ್ಸು ಹೇಳಿ ಕೇಳಿ ಆ ಪ್ರತಿಭಟನೆಗೆ ಏನೋ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನವ್ರು ಬೆಂಬಲ ಕೊಟ್ಟಾರೆ ಅಂದರೆ ಒಂದಿಷ್ಟು ಉತ್ಸಾಹ ಜಾಸ್ತಿ ಆಗುತ್ತೆ. ಅದು ಪರೋಕ್ಷವಾಗಿ ಕಾಂಗ್ರೆಸ್ ಅವರಿಗೆ ನೈತಿಕ ಬೆಂಬಲ ನೀಡ್ತೀವಿ ನಾವು ಅಂತ ಆಗುತ್ತೆ. ಆದರೆ ವಿಪಕ್ಷದಲ್ಲಿದ್ದಾಗ ಅದು ಯಾವುದೇ ಪಕ್ಷ ಇರಲಿ, ವಿಪಕ್ಷದಲ್ಲಿ ಇದ್ದಾಗ ಅವರಿಗೆ ಅದು ಪಿತೂರಿ ಥರ ಕಾಣುತ್ತೆ, ಪ್ರಚೋದನೆ ಥರ ಕಾಣುತ್ತೆ. ಇಲ್ಲೂ ಕೂಡ ಅದೇ ಆಗಿರ್ತಕ್ಕಂಥದ್ದು. ಹೋರಾಟಕ್ಕೆ ಕಾಂಗ್ರೆಸ್ ಯಾವಾಗ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಖುದ್ದು ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಖರ್ಗೆ, DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಎಲ್ಲ ಸಂಸದರು ಎಷ್ಟೋ ಪ್ರೊಟೆಸ್ಟಿಗೆ ಇಳಿದ್ರು ಅಂದರೆ ಅದು ನಿಜವಾಗ್ಲೂ ಏನೋ ಈ ಕಾಕ್ರೋಚ್ ಪಾರ್ಟಿಯವ್ರಿಗೆ ಒಂದಿಷ್ಟು ಆನೆ ಬಲ ಬಂದಂಗೆ ಆಯಿತು. ಹಾಗಾಗಿ ಈ ಪ್ರತಿಭಟನೆ ಶಾಂತಿಯುತವಾಗಿ ನಡ್ತಕ್ಕಂಥದ್ದು ಹಿಂಸಾರೂಪಕ್ಕೆ ತಿರುಗಿತು. ಹಾಗಾಗಿ ಈ ಪ್ರತಿಭಟನೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಆಗಲಿ ಅಥವಾ ದೆಹಲಿ ಸರ್ಕಾರ ಆಗಲಿ ಯಾವ್ಯಾವ ಪ್ರಿಕಾಷನ್ಸ್ ಬೇಕೋ ಎಲ್ಲ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಪ್ರತಿಭಟನೆಯನ್ನು ಶಾಂತಿಯುತವಾಗೇ ಇವತ್ತು ಮುಂದುವರಿಯುವಂಥ ಸಾಧ್ಯತೆ ಇದೆ. ಸಂಸತ್ನಲ್ಲಿ ಏನಾದರೂ ಒಂದು ಕ್ಲಿಯರ್ ಆಗಿ ಮೆಸೇಜ್ ಬಂದರೆ, ಈಗ ಸಚಿವರು ಏನಾದರೂ ಅನೌನ್ಸ್ ಮಾಡಿದರೆ ಪ್ರತಿಭಟನೆ ಮೋಸ್ಟ್ಲಿ ನಿಲ್ಬೋದು ಅನಿಸುತ್ತೆ. ಅಥವಾ ಏನು ಡಿಮ್ಯಾಂಡ್ಸ್ ಇದೆ ಇವ್ರಿಗೆ, ಆ ಡಿಮ್ಯಾಂಡ್ಸಿಗೆ ಏನಾದರೂ ಒಪ್ಪಿಲ್ಲ, ಧರ್ಮೇಂದ್ರ ಪ್ರಧಾನ್ ಏನಾದರೂ ರಾಜೀನಾಮೆ ಕೇಳ್ತಾರೆ, ಅದಕ್ಕೆ ಒಪ್ಪುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಹಾಗಾಗಿ ಇವತ್ತಿನ ಸೆಷನ್ನಲ್ಲಿ ಏನಾಗುತ್ತೆ ಅದರ ನಂತರ ಆಗುವಂತಹ ಬೆಳವಣಿಗೆಗಳನ್ನ ನಾವು ಗಮನಿಸಬೇಕಾಗುತ್ತೆ ಶರ್ಮಿತಾ. ಫೈನ್, ಫಾಲೋ ಅಪ್ ಮಾಡೋಣ ಇವತ್ತೇನಾಗುತ್ತೆ. ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಕುಮಾರ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಪ್ರಧಾನಿ ಮೋದಿ ಟ್ವೀಟ್ಗೆ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ನಿಮ್ಮ ಆಡಳಿತದಲ್ಲಿ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಎಕ್ಸ್ ಮೂಲಕ ಪೋಸ್ಟ್ ಮಾಡಿದ್ದಾರೆ. ಮೋದಿ ಪೋಸ್ಟ್ ಮಾಡ್ತಾ ಇದ್ದ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ನಿಮ್ಮ ಸರ್ಕಾರ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿದೆ. ಹವಾನಿಯಂತ್ರಿತ ಅರಮನೆಗಳಿಂದ ಹೊರಗೆ ಬನ್ನಿ, ಯುವ ಜನರ ಬೇಡಿಕೆಗಳನ್ನ ಈಡೇರಿಸಿ, ಕೇವಲ 3 ಬೇಡಿಕೆಗಳನ್ನಾದ್ರೂ ಈಡೇರಿಸಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ತಕ್ಷಣ ಶಿಕ್ಷಣ ಸಚಿವ ಪ್ರಧಾನ್ ಅವರನ್ನ ವಜಾಗೊಳಿಸಬೇಕು, ದೌರ್ಜನ್ಯ ಮತ್ತು ದಂಡನಾತ್ಮಕ ಕ್ರಮಗಳಿಗಾಗಿ ಕ್ಷಮೆಯನ್ನ ಕೇಳಿ, ನೀವು ಗುರಿಯಾಗಿಸಿದ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿ ಅನ್ನುವಂಥ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ.
ಎಕ್ಸ್ ಮೂಲಕ ಪೋಸ್ಟ್ ಮಾಡಿ ಪ್ರಧಾನಿ ಮೋದಿಯ ಪೋಸ್ಟ್ಗೆ ತಿರುಗೇಟು ಕೊಟ್ಟಿದ್ದಾರೆ. ದೌರ್ಜನ್ಯ ಮತ್ತು ದಂಡನಾತ್ಮಕ ಕ್ರಮಗಳಿಗಾಗಿ ಕ್ಷಮೆ ಯಾಚಿಸಿ, ನೀವು ಗುರಿಯಾಗಿಸಿದ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಿ. ಪ್ರಧಾನಿ ಮೋದಿಗೆ ಖರ್ಗೆ ಈ ರೀತಿಯಾದ ತಿರುಗೇಟನ್ನ ಕೊಟ್ಟಿರೋದು. ಎಕ್ಸ್ ಮೂಲಕ ಪೋಸ್ಟ್ ಮಾಡಿದ್ದಾರೆ. ನಿಮ್ಮ ಆಡಳಿತದಲ್ಲಿ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಯುವಕರ ಮೇಲೆ ಲಾಠಿ ಚಾರ್ಜ್ ನಡೀತಾ ಇದೆ ನಿಮ್ಮ ಸರ್ಕಾರದಿಂದ, ತಕ್ಷಣವೇ ಯುವ ಜನರ ಬೇಡಿಕೆಗಳನ್ನ ಈಡೇರಿಸಿ ಅಂತ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ.